ಮಹದೇವಪುರ ಅಂದ ತಕ್ಷಣ ಐಟಿ ಕಂಪನಿಗಳು ಆ ಭಾಗದಲ್ಲಿ ಹೆಚ್ಚಾಗಿದೆ. ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆದಾಯ ಬರುತ್ತೆ. ಹೀಗಾಗಿ ಮೂಲಭೂತ ಸೌಕರ್ಯಗಳು ಅದ್ಭುತವಾಗಿರುತ್ತೆ ಅಂತ ಜನ ಅಂದ್ಕೊಳ್ತಾ ಇದ್ರು. ಆದರೆ ಕನಿಷ್ಠ ಪಕ್ಷ ರಸ್ತೆಗಳನ್ನ ನೆಟ್ಟಿಗಿಡೋ ಕೆಲಸವನ್ನು ಅಧಿಕಾರಿಗಳು ಮಾಡಿಲ್ಲ. ಯಾವ ರಸ್ತೆಯನ್ನು ನೋಡಿದ್ರೂ ಕೂಡ ಗುಂಡಿಗಳ ಮಯವಾಗಿದೆ. ಇದರ ಪರಿಣಾಮ ಏನು? ವಾಹನ ಸವಾರರು ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಒಂದೇ ಒಂದು ಮಳೆ ಮಹದೇವಪುರದ ಅಧಿಕಾರಿಗಳ ಬಣ್ಣವನ್ನ ಹೇಗೆ ಬಯಲು ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಹದೇವಪುರದಲ್ಲಿ ನರಕ, ಮೊಣಕಾಲುದ್ದ ಗುಂಡಿ, ಒಂದೇ ಮಳೆಗೆ ಕಿತ್ತು ಬಂದ ಡಾಂಬರು, ಬಿಬಿಎಂಪಿ ಕಳಪೆ ಕಾಮಗಾರಿ ಮತ್ತೊಮ್ಮೆ ಬಯಲು. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಯಾವುದೋ ಕಾಡು ಪ್ರದೇಶದ ದೃಶ್ಯಗಳಲ್ಲ ಇದು. ಜಗತ್ತಿನ ಗಮನ ಸೆಳೆದ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆ ಅಂದ್ರೆ ನಂಬಲೇಬೇಕು. ಎಸ್, ಮೊನ್ನೆ ಸುರಿದ ಒಂದೇ ಒಂದು ಮಳೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನರಕ ಸೃಷ್ಟಿಯಾಗಿದೆ. ಮೊಣಕಾಲುದ್ದ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸೋಕೆ ಆಗದೆ ಪರದಾಡ್ತಿದ್ದಾರೆ. ರಸ್ತೆಗೆ ಡಾಂಬರು ಹಾಕಿದ ಒಂದೇ ಒಂದು ತಿಂಗಳಲ್ಲಿ ಡಾಂಬರು ಕಿತ್ತು ಬಂದಿದ್ದು ಕಳಪೆ ಕಾಮಗಾರಿ ಮತ್ತೊಮ್ಮೆ ಬಯಲಾಗಿದೆ. 15-20 ದಿವಸ ಅಷ್ಟೇ, ಒಂದು ತಿಂಗಳು ಹೊರಗಡೆ ಆಗಿರೋದು ಅಷ್ಟೇ ಸರ್. ಅದಾಗಿರೋದು ಹೋಗಿ ಬರೋಕೆ ಅಷ್ಟು ಬೇಗ ರೋಡ್ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ. ಬರೋಕ್ಕೆಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಪಬ್ಲಿಕ್ ಸ್ಕೂಲ್ ಟೈಮಿಂಗಲ್ಲಂತೂ ತುಂಬಾ ಕಷ್ಟ ಆಗ್ಬಿಡ್ತದೆ. ಇದೆಲ್ಲ ಕಡೆ ಲಿಂಕ್ ಆಗುತ್ತೆ ಸರ್. ಮೇನ್ ಏರ್ಪೋರ್ಟ್ HL ಏರ್ಪೋರ್ಟ್ ರೋಡ್ಗೆ ಲಿಂಕ್ ಆಗುತ್ತೆ. ಬಲ್ಗೇರಿ ಅಂತ ವರ್ತೂರು, ಗುಂಜೂರು ಆ ಕಡೆ ಎಲ್ಲದಕ್ಕೂ ಲಿಂಕ್ ಆಗುತ್ತೆ ಈ ರೋಡು. ಈ BWS ಏನೋ ಕೆಲಸ ಮಾಡಿದ್ರು, ಅವಾಗೆಲ್ಲ ರೋಡ್ಗಳೆಲ್ಲ ಹಾಕಿದ್ರು. ಕುಂದಲಹಳ್ಳಿಯಿಂದ HL ರಸ್ತೆ, ಮಹದೇವಪುರ, ವರ್ತೂರು, ಗುಂಜೂರು ಸೇರಿ ಹಲವು ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಒಂದು ತಿಂಗಳ ಹಿಂದೆಯಷ್ಟೇ ಈ ರಸ್ತೆಗೆ ಡಾಂಬರು ಹಾಕಿದ ಒಂದೇ ವಾರಕ್ಕೆ ರಸ್ತೆ ಹಾಳಾಗಿತ್ತು. ಮತ್ತೆ ಮೊನ್ನೆ ಸುರಿದ ಮಳೆಗೆ ಬೃಹತ್ ಗುಂಡಿಗಳು ನಿರ್ಮಾಣ ಆಗಿವೆ. 3 ಕಿಲೋಮೀಟರ್ ತನಕ ಗುಂಡಿಗಳು ಬಿದ್ದಿದ್ದು ಸ್ಕೂಲ್ ವ್ಯಾನ್, ಆಂಬ್ಯುಲೆನ್ಸ್ಗಳು ಸಂಚಾರ ಮಾಡೋದಕ್ಕೆ ತೊಂದರೆಯಾಗ್ತಾ ಇದೆ. ಬೆಂಗಳೂರಿನ ಮಾನ ರಸ್ತೆ ಗುಂಡಿಗಳಲ್ಲಿ ಹರಾಜಾಗ್ತಾ ಇದೆ. ಸದ್ಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಒಂದು ತಿಂಗಳ ಹಿಂದೆ ಹಾಕಿರುವಂತಹ ರಸ್ತೆ ಸಂಪೂರ್ಣವಾಗಿ ಈಗ ಹಾಳಾಗಿದೆ. ಡಾಂಬರು ಕಿತ್ತು ಬಂದಿದೆ. ಕಂಪ್ಲೀಟ್ ಆಗಿ ಈಗ ದೊಡ್ಡದಾಗಿರುವಂತಹ ಗುಂಡಿಗಳು ಬಿದ್ದಿದ್ದಾವೆ. ವೆಹಿಕಲ್ಸ್ಗಳು ಇದರಲ್ಲಿ ಏನಾದರೂ ಕಚ್ಕೊಳ್ತು ಅಂತಂದರೆ ಮತ್ತೆ ಸ್ಕಿಡ್ ಆಗಿ ಕೆಳಗೆ ಬೀಳುವಂತಹ ಚಾನ್ಸಸ್ ತುಂಬಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ರಿ, ವೆಹಿಕಲ್ಸ್ಗಳು ಒಂದು ಭಾಗಕ್ಕೆ ಸಂಪೂರ್ಣವಾಗಿ ವಾಲುತ್ತೆ. ಈಗ ಎಷ್ಟರ ಮಟ್ಟಿಗೆ ಆಳವಾಗಿರುವಂತಹ ಗುಂಡಿ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರಿ. ಹೀಗೆ ರಸ್ತೆಯ ಉದ್ದಗಲಕ್ಕೂ ಕೂಡ ಗುಂಡಿಗಳಿದ್ದಾವೆ. ಅದರಲ್ಲೂ ಕೂಡ 2 ವೀಲರ್ ವೆಹಿಕಲ್ಸ್ಗಳಂತೂ ಓಡಾಡೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ. ಕೇವಲ ಇದು ಒಂದು 50 ಮೀಟರ್ ಡಿಸ್ಟೆನ್ಸಲ್ಲಿ ಎಷ್ಟು ಗುಂಡಿಗಳಿದ್ದಾವೆ ನೋಡಿ. ಹಂತವಾಗಿ ಹೆಜ್ಜೆಗೂ ಕೂಡ ಗುಂಡಿಗಳದ್ದೇ ದರ್ಬಾರು. ವೆಹಿಕಲ್ಸ್ಗಳು ಬ್ಯಾಲೆನ್ಸ್ ತಪ್ಪುತ್ತೆ. ಕೇವಲ ಒಂದು ತಿಂಗಳ ಹಿಂದೆ ಹಾಕಿರುವಂತಹ ರಸ್ತೆಯ ಸ್ಥಿತಿ ಈ ಮಟ್ಟಕ್ಕೆ ಅಧ್ವಾನ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಕಾಮಗಾರಿಯ ಗುಣಮಟ್ಟ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇತ ಕ್ಷೇತ್ರದಲ್ಲಿ ಗುಂಡಿಗಳಿಂದ ಜನ ಹೈರಾಣಾಗಿದ್ರು ಸ್ಥಳೀಯ ಶಾಸಕಿ ಮಂಜುಳಾ ಈ ಬಗ್ಗೆ ಕ್ಯಾರೆ ಅಂತಿಲ್ಲ. ಬಿಬಿಎಂಪಿಯ ಎಂಜಿನಿಯರ್ಗಳಂತೂ ನಮಗೂ ಈ ರಸ್ತೆಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಿದ್ದಾರೆ. ಅದೇನೇ ಆಗ್ಲಿ, ಡೆಡ್ಲಿ ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನ ಪಾಲಿಕೆ ಇನ್ನಾದ್ರೂ ಮಾಡುತ್ತಾ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.